ನಮಸ್ಕಾರ ಎಲ್ಲರಿಗೂ. ಯೂಶ್ವಲಿ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಬಟ್ ಹೋಗಿ ಬಂದಮೇಲೆ ನಾನು ಮಾತಾಡ್ತಿದ್ದೀನಿ. ಸೊ ಅದಕ್ಕೆ ನಿಮಗೆ ನನ್ನ ಈ ಬೊಟ್ಟೆಲ್ಲ ಕಾಣಿಸ್ತಿರುತ್ತೆ. ಆ್ಯಸ್ ಯೂಶ್ವಲ್ ನಾನು ದೇವಸ್ಥಾನಕ್ಕೆ ಹೋದರೆ ನನ್ನ ಕೈ ಚಿಕ್ಕದಲ್ಲ, ಅದು ಏನು ಮಾಡಿದ್ರು ನನ್ನ ಹಣೆಯಲ್ಲಿ ಬೊಟ್ಟು ಇಷ್ಟು ಅಗ್ಲ ಆಗುತ್ತೆ, ನಾನು ಅಲ್ಸೋಕ್ಕೆ ಹೋಗಲ್ಲ. ಇಟ್ಸ್ ಓಕೆ, ಚೆನ್ನಾಗಿ ಕಾಣುತ್ತೆ ಒಂದೊಂದು ಅಂತ ಸುಮ್ಮನೆ ಆಗ್ತೀನಿ. ಸೊ ಸ್ಟೋರಿ ಏನು ಅಂದರೆ, ಇವತ್ತು ನಾವು ಷಣ್ಮಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮಮ್ಮ ಹೋಗಬೇಕು ಅಂತ ಅಂದ್ಕೊಳ್ತಾನೆ ಇದ್ರಂತೆ. ಆಲ್ ಆಫ್ ಅ ಸಡನ್ ಅವ್ರಿಗೆ ಕನಸಲ್ಲೇನೋ ಇವತ್ತು ಕಾಗೆ ಮನೆ ಒಳಗೆ ಬಂದಾಗೇನೋ ಅನ್ನಿಸ್ತಂತೆ. ಬೆಳಗಿನ ಜಾವ ನಮ್ಮಮ್ಮ ಎದ್ದಿದ ತಕ್ಷಣ ನಾನು ಇನ್ನೂ ಕಣ್ಣೂ ಬಿಟ್ಟಿಲ್ಲ. ಇವತ್ತು ಭಾನುವಾರ ಅಲ್ವಾ, ಸ್ವಲ್ಪ ನಿಧಾನಕ್ಕೆ ಎದ್ದೋಳೋಣ, ನನಗೆ ನಾಟಕದ ಪ್ರಾಕ್ಟೀಸ್ ಬೇರೆ ಇತ್ತು. ಸೊ ಅದು ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಂಡು ಮಲಗಿದ್ದೆ. ನಮ್ಮಮ್ಮ ನಾನು ಇನ್ನೂ 9 ಗಂಟೆ ಕಣ್ಣು ಬಿಟ್ಟಿಲ್ಲ. ಆ್ಯಕ್ಚುಲಿ ನಾನು ದಿನ ಮಲಗೋ ಪ್ಲ್ಯಾನ್ ಇತ್ತು. ಇನ್ನು ನಾನು ಎದ್ದೋಳಕ್ಕೆ ಮುಂಚೆನೇ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಬೇಕು, ಫುಲ್ ನಮ್ಮ ಅಮ್ಮಂಗೆ ಇನ್ನೇನು ಇನ್ನೊಂಚೂರು ಅಳುನೇ ಬರಬೇಕಿತ್ತು. ಆ ಥರ ಇತ್ತು ನಮ್ಮ ಅಮ್ಮನ ಮುಖ. ಆಯಿತು, ಓಕೆ ಫೈನ್ ಅಂದ್ಬಿಟ್ಟು ಇಲ್ಲಿರೋ ಷಣ್ಮಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಆಮೇಲೆ ನನಗೆ ನಾಟಕ ಇಲ್ಲ ಅಂತ ಗೊತ್ತಾಯಿತು, ಇವತ್ತು ಪ್ರಾಕ್ಟೀಸ್ ಕ್ಯಾನ್ಸಲ್ ಆಯಿತು. ಆಮೇಲೆ ಸರಿ ನಮ್ಮಮ್ಮ ಅಂದ್ಕೊಳ್ತಾನೆ ಇದ್ದು ಮಧುರೈಗೆ ಹೋಗಿಲ್ಲ, ಅದಕ್ಕೆ ಹಿಂಗೆ ಆಗ್ತಾ ಇರೋದು ಅಂತ. ಚಿಕ್ಕ ಮಧುರೈ ಬೆಂಗಳೂರಲ್ಲೇ ಇರೋದು. ಸೊ ಆಮೇಲೆ ಸರಿ ಅಂತ ನಮ್ಮ ದೊಡ್ಡಪ್ಪ ಬರ್ತೀನಿ ಅಂತ ಅಂದರು. ಅದಕ್ಕೆ ನಾವು ನಮ್ಮ ಮನೆಯಿಂದ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ನಮ್ಮ ದೊಡ್ಡಪ್ಪನ ಜೊತೆ ಕಾರಲ್ಲಿ ಹೋದ್ವಿ. ಇದು ಸ್ಟೋರಿ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ನಿಮಗೆ ಸಿಗುತ್ತೆ. ಆ್ಯಕ್ಚುಲಿ ನಾವು ಅಷ್ಟು ನಂಬ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಥರ ಈ ಕಾಗೆ ಎಲ್ಲ ಕನ್ಸಲ್ಲಿ ಬರೋದು ಸ್ವಲ್ಪ ಭಯನೇ ಆಗುತ್ತೆ, ಬಿಕಾಸ್ ಆಫ್ ಮೆನಿ ಸಿಚುವೇಶನ್ಸ್. ಸೊ ಅದಕ್ಕೆ ಯಾಕೆ ಸುಮ್ಮನೆ ನೆಗ್ಲೆಕ್ಟ್ ಮಾಡೋದು ಅಂತ ಹೋಗಿ ಬಂದ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಜನನೂ ಇರಲಿಲ್ಲ, ಫುಲ್ ಖಾಲಿನೇ ಇತ್ತು. ಆ್ಯಂಡ್ ಅದು ಆದಮೇಲೆ ನಾವು ಎಲ್ಲಮ್ಮ ದೇವಸ್ಥಾನಕ್ಕೆ ಕೂಡ ಹೋದ್ವಿ. ಅಮೃತಲ್ಲಿ ಜಾತ್ರೆ ಏನೋ ಇತ್ತು, ಅಲ್ಲೂ ಖಾಲಿ ಇತ್ತು. ಊಟ ಎಲ್ಲ ಕಡೆ ಫ್ರೀ ಇತ್ತು, ದರ್ಶನ ಮತ್ತು ಊಟ ಎಲ್ಲ ಫುಲ್ ಖಾಲಿನೇ ಇತ್ತು. ಚೆನ್ನಾಗಿತ್ತು. ಹಾಯ್ ಬ್ರೂಸಿ, ಇಲ್ಲಿ ಏ ಬ್ರೂಸಿ ದೊಡ್ಡಮ್ಮ. ನಾವೀಗ ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದೀವಿ. ಇಲ್ಲಿಂದ ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮನ ಮನೇಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ನಮ್ಮ ಅಕ್ಕಂಗೇನೋ ಅರಶಿನ ಕುಂಕುಮ ಕೊಟ್ಟರು, ಅದನ್ನು ತೊಗೊಂಡು ನಾವು ಹೋಗ್ತಿದ್ದು ದೇವಸ್ಥಾನಕ್ಕೆ. ನಮ್ಮ ದೊಡ್ಡಪ್ಪನ ಹತ್ರ ಕಾರ್ ಇತ್ತು ಅಂತ ಆರಾಮಾಗಿ ಕಾರಲ್ಲೇ ಹೋಗಿ ಬರೋಣ ಅಂತ ನಮ್ಮ ದೊಡ್ಡಪ್ಪ ಅಂದರು. ಅದಕ್ಕೆ ನಾವು ಅವ್ರ ಮನೆಗೆ ಹೋಗಿ ಅಲ್ಲಿಂದ ನಾವು ಕಾರಲ್ಲಿ ಹೋದ್ವಿ, ಅದು ಹತ್ರ ಆಗುತ್ತೆ ಅಂತ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 1 ಅವರಲ್ಲಿ ರೀಚ್ ಆಗ್ಬೋದು. ಬಟ್ ನಮಗೆ ಸ್ವಲ್ಪ ಯಲಹಂಕದಲ್ಲಿ ಟ್ರಾಫಿಕ್ ಆಗಿ ಸ್ವಲ್ಪ ಲೇಟ್ ಆಯಿತು. ಬಟ್ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಎಲ್ಲೂ ಅಂಥ ಜನ ಅಂತ ಅನ್ನಿಸ್ಲೇ ಇಲ್ಲ. ಇದು ದೇವಸ್ಥಾನದ ಅಂಗಳ. ಇಲ್ಲಿ ಇದು ಏನೋ ಬತ್ತಿ ಮಾಡ್ತಿರ್ತಾರೆ, ಎಳ್ಬತ್ತಿನೋ ಏನೋ, ಇದನ್ನು ನಾವು ತೊಗೊಂಡೋಗಿ ಇಲ್ಲಿ ಈ ಕೊಂಡಕ್ಕೆ ಹಾಕಬೇಕು. ಮಾಡಬೇಕಾ ಅದು ಕಂಪಲ್ಸರಿನಾ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಸುಮ್ಮನೆ 10 ರೂಪೀಸ್ ಅಂತ ಅಂದರು. ಆ್ಯಂಡ್ ನಾವು ಯಾವಾಗಲೂ ಹಾಕಿರೋ ನೆನ್ಪು ಕೂಡ ಇತ್ತು, ಅದಕ್ಕೆ ನಾವು ಬೇಡ್ಕೊಂಡು ಹಾಕಿದ್ವಿ. ಅದಾದಮೇಲೆ ನನಗೆ ದೇವಸ್ಥಾನದ ಒಳಗಡೆ ದೇವ್ರ ವೀಡಿಯೋಸ್ ಎಲ್ಲ ತೆಗಿಯೋಕ್ಕೆ ಅವಕಾಶ ಕೊಡಲಿಲ್ಲ, ಸ್ಟ್ರಿಕ್ಟಾಗಿದ್ದರು. ಅದಕ್ಕೆ ಆಚೆ ಕಡೆ ಎಲ್ಲೆಲ್ಲಿ ತೆಗಿಯೋಕ್ಕಾಗತ್ತೋ ಅಲ್ಲೆಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಈ ಹುಡುಗ ನೋಡಿ ಪಸ್ಗೆ ಹೊಡಿತಾ ಇದ್ದ ಅಷ್ಟೇ, ನಾನು ತೆಗಿಯೋ ಅಷ್ಟರಲ್ಲಿ ಹೊಳ್ತೋದ ಅವನು. ಅದಾದಮೇಲೆ ಇಲ್ಲೇ ನೀವು ಇಲ್ಲಿ ಮೇನ್ ದೇವಸ್ಥಾನ ಆದಮೇಲೆ ಇನ್ನೊಂದು ಚೂರು ಮುಂದೆ ಹೋದರೆ ನಿಮಗೆ ಇನ್ನೂ 2 ದೇವಸ್ಥಾನ ಸಿಗುತ್ತೆ. ಅಲ್ಲಿ ಇರೋ ದೇವರುಗಳನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಎಷ್ಟು ಕಾಣಿಸ್ತಿದೆಯೋ ಗೊತ್ತಿಲ್ಲ, ಝೂಮ್ ಇನ್ ಝೂಮ್ ಔಟ್ ಮಾಡಿ ನೋಡಿ, ಇಲ್ಲಾಂದರೆ ನೀವೇ ದೇವಸ್ಥಾನಕ್ಕೆ ಒಂದು ವಿಸಿಟ್ ಕೊಡಿ. ಆಮೇಲೆ ಅಲ್ಲಿರೋ ಆಂಟಿ ಅಂತೂ ಯಾರು ಬಂದು ಸೆಲ್ಫಿ ತೊಗೊಂಡ್ರು ಅಂತ ಬೈದ್ಕೊಳ್ತಾ ಇದ್ದರು. ನಾನು ಅವನ್ನ ಪರ್ಮಿಷನ್ ಕೇಳಿಬಿಟ್ಟೆ ವೀಡಿಯೋ ತೆಗೆದೆ. ದೇವ್ರ ಜೊತೆಗೆಲ್ಲ ಹೋಗಿ ಸೆಲ್ಫಿ ತೊಗೊತಾರಂತೆ ನೋಡಿ. ಅದಾದಮೇಲೆ ಶಾಪಿಂಗ್ ಮಾಡೋಕ್ಕೆ ಅಂತ ನಮ್ಮಮ್ಮ ನಿಂತರು. ಚಕೋತನ ನೋಡಿ ಫುಲ್ ಖುಷಿಯಾಗಿ ತೊಗೊಂಡ್ರು. ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ಮೇಲೆ ಅನ್ನ ಪ್ರಸಾದ ತಿಂದಿಲ್ಲ ಅಂದರೆ ಹೇಗೆ ಹೇಳಿ. ಸೊ ಸಿಂಪಲಾಗಿ ಅನ್ನ ಮತ್ತು ಸೊಪ್ಪಿನ ಸಾರೇನೋ ಮಾಡಿದ್ದು, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ತಿಂದು ಅಲ್ಲಿಂದ ನಾವು ನಮ್ಮನೆ ಆನ್ ದ ವೇ ಅಲ್ಲೇ ಅಮೃತಲ್ಲಿ ಎಳ್ಳಮ್ಮನ ಜಾತ್ರೆ ನಡೀತಾ ಇತ್ತು. ನಮ್ಮ ದೊಡ್ಡಮ್ಮ ನೋಡ್ಕೊಂಡು ಹೋಗಿ ಅಂತ ಒಂದು ಅಷ್ಟು ಸಲ ಹೇಳಿದ್ರು. ಅದಕ್ಕೆ ನಾವು ಸರಿ ಅಂತ ನಾವು ಹೋದ್ವಿ. ನಮ್ಮ ಲಕ್ಗೆ ಅಲ್ಲೂ ಜನ ಏನಷ್ಟು ಇರಲಿಲ್ಲ. ಆ್ಯಂಡ್ ರೋಡ್ ಕೂಡ ಇವತ್ತು ಎಂಟಿ ಇತ್ತು, ಸಂಡೇ. ವಿ ವರ್ ವೆರಿ ಹ್ಯಾಪಿ. ಆಮೇಲೆ ದೇವ್ರ ದರ್ಶನ ಕೂಡ ಮಾಡಿದ್ವಿ, ನೀವು ನೋಡ್ಬೋದು. ಇಲ್ಲಿರೋ ಎಲ್ಲ ದೇವರು ಎಲ್ಲಮ್ಮನೇ.
ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡಿ ಕಾಣಿಸ್ತಿಲ್ಲ ಅಂದರೆ. ಆ್ಯಂಡ್ ಹೆಣ್ಣು ದೇವ್ರುಗಳನ್ನ ಅಲಂಕಾರ ಮಾಡಿದಾಗ ನೋಡೋ ಒಂದು ಖುಷಿನೇ ಬೇರೆ. ಹೆಣ್ಣು ದೇವ್ರನ್ನ ನೋಡೋದೇ ಒಂಥರ ಖುಷಿ, ಅಷ್ಟು ಚೆಂದ ಕಾಣ್ತಿರ್ತಾರೆ. ಈ ದೇವರು ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಿತ್ತು. ಅವ್ರಿಗೆ ನೀರು ನನ್ನ ಪ್ರೀವಿಯಸ್ ಕ್ಲಿಪ್ಪಲ್ಲಿ ಇದ್ದಿದ್ದು ಮಕ್ಕಳು ಎಷ್ಟು ಕ್ಯೂಟಾಗಿ ತೀರ್ಥ ಕೊಡೋದು, ಎಷ್ಟು ಶ್ರದ್ಧೆಯಿಂದ ಎಲ್ರಿಗೂ ತೀರ್ಥ ಎಸೆಯೋದು ಮಾಡ್ತಿದ್ರು, ಅದಕ್ಕೆ ಕ್ಯಾಪ್ಚರ್ ಮಾಡಿದೆ. ಅದಾದಮೇಲೆ ನಾವು ಮನೆಗೆ ಬಂದು ತಲುಪಿದ್ವಿ. ಮನೆ ಹತ್ರ ಬಂದು ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿತ್ತು ಅಂತ ಎಳ್ನೀರನ್ನ ಕುಡಿದ್ವಿ. ಬಾಯ್. ಹೀಗಿತ್ತು ನನ್ನ ಸಂಡೇ. ಅಷ್ಟೇ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.